ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಡೇ 3 ವಿಡಿಯೋ ಫುಲ್ ಜರ್ನಿ ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಡೇ 1 ಡೇ 2 ವಾಚ್ ಮಾಡಿರ್ತೀರಾ. ವಾಚ್ ಮಾಡಿಲ್ಲ ಅಂದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ವಾಚ್ ಮಾಡಿ. ಸೊ ಡೇ 3 ವಿಡಿಯೋ ಹೇಗಿದೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ನೋಡ್ಕೊಬರೋಣ. ತೋರಿಸ್ತೀನಿ 3 ಸ್ಟಾರ್ಟ್ ಮಾಡಿದ್ದೀರಿ. ಸೊ ನೆನ್ನೆಗೆ 645 ಕಿಲೋಮೀಟ್ರು ಡ್ರೈವ್ ಮಾಡಿ ಇವಾಗ 3ನೇ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಸಂಡೇ. ಸೊ ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ನಾವು ಉಳ್ಕೊಂಡಿದ್ದು ಬಂದ್ಬಿಟ್ಟು ಕೊಡೈಕೆನಾಲಲ್ಲೇ ಒಂದು ಸ್ಟೇಯಲ್ಲಿ ಇದೆ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಅಷ್ಟೇ. ಈಗ ಗುಣ ಕೇವ್ ಕಡೆ ಹೊರಟಿದ್ದೀವಿ. ಲೆಟ್ಸ್ ಸಿ. ಸಿಗುವ ಮುಂದಿನ ಅಪ್ಡೇಟ್ ಎಲ್ಲ ಮಾಡ್ತಾ ಇರೋಣ. ನೋಡಿ ಹೆಂಗಿದೆ ಕೊಡೈಕೆನಾಲ್. ಬಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಬೈಕರ್ಸ್ಗೆ ನಮಗೆ ಈ ಥರ ಸಣ್ಣ ಪುಟ್ಟ ರೋಡ್ ಸಿಕ್ಬಿಟ್ರು ಸಂದಿಲ್ ಪಂದಿಲ್ ನುಸ್ಕೊಂಡು ಹೋಗ್ಬಿಡ್ಬೋದು. ವಿಷಯ ನೋಡಿದ್ರೆ ಫುಲ್ ಜಾಮ್ ಆಗಿದೆ. ಲಾ 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 ಏನೇ ಹೇಳಿ ಗೈಸ್, ನಮ್ಮ R15 ಸೌಂಡೇ ಮಾಡ್ದಿರ ಹೋಗ್ತೈತೆ. ಇದೆಲ್ಲ ಇಷ್ಟೊಂದು ಸೌಂಡ್ ಮಾಡ್ತೈತೆ. Violence, violence, violence. I don't like it. ಲಾ 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 ನೋಡಿ, ಹಿಂಸೆ ಪಡ್ತವ್ರು ಇವರು. ಏನಕ್ಕೆ ಹಿಂಗೆ ಹಿಂಸೆ ಪಡ್ತಾರ ಗೊತ್ತಿಲ್ಲ. ನೋಡಿ ನಮ್ಮ ಗಾಡಿ ಸಿಂಪಲಾಗಿ ಹತ್ತೈತೆ ನೋಡ್ರಿ, ಕಾಲು ಎಡ್ಕಲ್ಲ, ಏನಿಲ್ಲ. ಹೌದಾ? ಲಾ 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 ಏನೇ ಅನ್ನಿ. ಓ, ಯಾರೋ ಅಣ್ಣಂಗೆ ಇಕ್ಬಿಟ್ಟವ್ರೆ ಬ್ರೋ. ರಿಯಲಿ ಸ್ಯಾಡ್ ಆಫ್ ಇಟ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸಿಗಾಕಂಡ ಮಚಾ ಬಂದ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಒಳ್ಳೆ ಗಲ್ಫ್ ಕೋಟ್ ಬೇರೆ ಮಾಡವ್ರೆ ಮಸ್ತಾಗಿ. ವಾಕಿಂಗ್ ಎಲ್ಲ ಇಲ್ಲಿ ಒಂದು ಬೈಕಿಗೆ 50 ರೂಪೀಸು. ಸೊ 9 ಗಂಟೆ ಮೇಲೆ ಎಂಟ್ರಿ ಸ್ಟಾರ್ಟು. ಸೊ ಈಗ ಸ್ಟಾರ್ಟ್ ಮಾಡಿದ್ದಾರೆ, ನೋಡೋಣ ಬನ್ನಿ ಹೆಂಗಿದೆ. ಜಿಂಗಿ ಇದೆಯಾ, ಜಗ ಲಗ ಮಾಡೋಣ. ಇದ್ರ ಥರ ಐತೆ, ಗಲ್ಫ್ ಕೋಟ್ ಪಿಚ್ ಇದ್ದಂಗೆ ಐತೆ ಎಲ್ಲ ಕಡೆ ಮಸ್ತಾಗಿ. ನಂಗೆ ಅದೇ ಮೈಂಡಿಗೆ ಬಂದಿದ್ದು ತಕ್ಷಣ. ಏನೇ ಆಗಲಿ ಫುಲ್ ಆ ಕಡೆ ನೋಡು, ಈ ಕಡೆ 2 ಕಡೆ ನೋಡು, ಹಂಗೆ ಇದೆ. ಲಾ 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 ಕ್ರೇಜಿ. ಬೈಕರ್ಸ್ ಅಂತೂ ಹೆವಿ ಅವರೇ ಬ್ರೋ. ನಾವು ಅನ್ಕೊತಾ ಇದ್ದೀವಿ, ಬಟ್ ಇಲ್ಲಿ ಕೇರಳದವ್ರು ಜಾಸ್ತಿ ಇದ್ದಾರೆ ಆ್ಯಕ್ಚುಲಿ. ಕೇರಳ ಪೀಪಲ್ ಆರ್ ಹೈ ಟುಡೇ. ಓಕೆ ಬಟ್ ಓಕೆ, ಸಮ್ಹೌ ಗುಡ್, ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನು ನಾನು ಅದೆಲ್ಲೋ ಅದೊಂದು ಮರದ ಹತ್ರ ಮಾತ್ರನೇ ಅಷ್ಟೊಂದಿದೆ, ಆಮೇಲೆ ಏನೂ ಇಲ್ಲ ಅನ್ಕೊಂಡೆ. ಬಟ್ ಇಟ್ಸ್ ಗುಡ್. ನನ್ನ ಮೇಲೆ ಹಣೆ ಇಟ್ಟು ನೈಸ್. ಇದು ಒಂದು ವ್ಯೂ ಪಾಯಿಂಟ್ ಅಷ್ಟೇ, ಈ ಥರ ಕಾಣ್ತಾ ಇದೆ, ನೋಡ್ಕೊಳ್ಳಿ. ಕ್ರೇಜಿ ಮಾತ್ರ. ಐಸ್ ಇದೆ ಪಿಲ್ಲರ್ ರಾಕ್ ಅಂತ ಹೇಳಿ. ಇದು ಜಸ್ಟ್ ಪಿಲ್ಲರ್ ಥರ ಇದೆ ಅಂತ ಹೇಳ್ಬಿಟ್ಟಿದ್ದಾನೆ. ಪಿಲ್ಲರ್ ರಾಕ್ ಅಂತ ಹೇಳಿ ಕರೀತಾರೆ. ಏನು ನೋಡ್ತಾ ಇದ್ದಾರೆ? ಆ್ಯಕ್ಚುಲಿ ನಡ್ಕೊಂಡು ಕೆಳಗೆ ಹೋಗ್ಬೋದು ಅನಿಸ್ತಾ ಇದೆ. ಯಾವುದೋ ತೊರೆ ಬೇರೆ ಹರಿತಾ ಇದೆ ಇಲ್ಲಿ ಕೆಳಗೆ. ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ. ಬಟ್ ಈ ಪಿಲ್ಲರ್ ಏನಿದೆ, ಇದ್ರ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಗುಣ ಕೇವ್ ಇರೋದು. ಸೊ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಬಟ್ ಸಂಡೇ ಇರೋದ್ರಿಂದ ಕ್ರೌಡ್ ಜಾಸ್ತಿ ಇದೆ. ಆಲ್ಟೋ 800 ಅಂತ ಹೇಳಿದ್ರೆ ನಂಬಕ್ಕೆ ಆಗಲ್ಲ, ಹಂಗಿದೆ ನೋಡಿ. ಅದೊಂದು ಇವಾಗ ಇಲ್ಲಿ ಟಚ್ ಆಗೋಯ್ತು ಪಾಪ ಬರ್ಬೇಕಾರೆ, ಈಗ ಜಸ್ಟ್. ಸೊ ಫುಲ್ ಸಾಕಾಗಿದೆ. ಮ್ಯಾಗ್ ಅಂತೂ ಕ್ರೇಜಿ ಆಗಿದೆ ನೋಡಿ, ಓಲ್ಕ್ ರೇಸಿಂಗ್ ಅಂತೆ ಮ್ಯಾಗು. ಬಟ್ ಹಿಂದೆಗಡೆ ಬಾಡಿ ಕಿಟ್ಟು. ನಾನು ಹಿಂದೆಯಿಂದ ನೋಡ್ಬಿಟ್ಟು ಇದ್ಯಾವುದಪ್ಪ ಹೊಸ ಸ್ವಿಫ್ಟ್ ಕಂಪ್ರೆಸ್ ಮಾಡ್ಬಿಟ್ಟು ಅವ್ರು ಅನ್ಕೊಂಬಿಟ್ಟೆ. ಅಷ್ಟು ಸಖತ್ತಾಗಿ ಮಾಡೋರೆ ಮಾಡಿಫಿಕೇಷನು. ಬಟ್ ಅದು ತುಂಬ ಜಾತ್ರೆ ಥರನೂ ಮಾಡಲ್ಲ, ನೋಡಿದ್ರೆ ಒಂಥರ ಅಫಿಷಿಯಲ್ ಕಾಣ್ಬೇಕು, ಹಂಗಿರುತ್ತೆ. ನೋಡ್ತಾ ಇದ್ದೀರಾ ನೀವೇನು, ಸಕ್ಕತ್ತಾಗೈತೆ, ಕ್ರೇಜಿ ಅಂತ ಹೇಳ್ಬೋದು. ಎಂಟ್ರಿ ಆಗ್ತಾ ಇದ್ದೀರಿ.
ನೋಡ್ಬೋದು ಜನ ಅಂತೂ ಜಾಸ್ತಿ, ತುಂಬ ಜಾಸ್ತಿ ಇದ್ದಾರೆ. ಜನ ಜಂಗುಳಿ ಅಂತಲೇ ಹೇಳ್ಬೋದು ನೀವು. ಇಲ್ಲಿ ನೋಡಿ, ಅಯ್ಯೋ ಅಯ್ಯೋ ಅಯ್ಯೋ, ಯಾವುದು ಸಿಟಿ ಒಳಗೆ ಬಂದಂಗೆ ಆಗ್ಬಿಟ್ಟಿದೆ. ಬರೀ ಗಾಡಿಗಳೇ ಆಗ್ಬಿಟ್ಟಿದೆ ಫುಲ್ಲು. ಹೆವಿ ಜನ ಇದ್ದಾರೆ. ಬನ್ನಿ ಎಂಟ್ರಿ ತಗೊಳ್ಳೋಣ. ಗುಣ ಕೇವ್ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಕೇವ್ ಥರನೇ ಇಟ್ಬಿಟ್ಟವ್ರೆ. ನಮ್ಮ ಕಡೆ ನೀಲಗಿರಿ ಏನು ಫೇಮಸ್ಸು ಅದೇ ಥರ ಫುಲ್ ಬರೀ ನೀಲಗಿರಿ ಮರಗಳೇ ಇದ್ದಾವೆ ನೋಡಿ. ಫುಲ್ ಆಗ್ಬಿಟ್ಟವ್ರೆ. ಕೋತಿಗಳು ಹತ್ತಂಗೆ ಹತ್ತವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಕೋತಿ ಚೇಷ್ಟೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಜನಗಳು. ನೋಡ್ಬೋದು ನೀವಿಲ್ಲಿ ಎಲ್ಲ ಫುಲ್ ಡಿಂಗ್ ಡಾಂಗ್ ನೋಡಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಮರನೇ ಕೈತ್ತು ಜೋಗ ಹಿಡ್ಕೊಂಡ್ಬಿಡ್ತಾರೆ. ಹಾಂ ನೋಡಿ, ಸೈಕ್ ಫುಲ್ಲು ಹಿಂಗಿದೆ ನೋಡಿ. ಈ ಒಂದೇ ಒಂದು ಫೋಟೋಗೋಸ್ಕರ ಜನ ಇಲ್ಲಿ ಬಂದು ಜಸ್ಟ್ ಈ ಒಂದು ವೆದರು ಅದೊಂದು ಬೇರು ಇವೆರಡಕ್ಕೆ ಇಷ್ಟು ದಾಡ್ತಾರೆ ಹಂಗೆ. ಏನು ಹೇಳಿ, ಈ ಗುಣ ಕೇವ್ ಪ್ಲೇಸ್ ಜೊತೆಗೆ ಆ ಸಾಂಗು ಯಾವುದಪ್ಪ ಅದು, ಕಣ್ಮಣಿ ಕಾದು ಕಾದಲೇ. ಗೈಸ್ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಪೈನ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಇದು ನಿಯರ್ ಕೊಡೈಕೆನಲ್ ಅಲ್ಲಿ ಗುಣ ಕೇವ್ ಹತ್ರನೇ ಇರೋದು. ಸೊ ವಿತಿನ್ 1.5-2 ಕಿಲೋಮೀಟರ್ ಎಲ್ಲ ಡಿಸ್ಟೆನ್ಸಲ್ಲೇ ಕವರ್ ಆಗುತ್ತೆ. ಏನು ನೋಡ್ತಾ ಇದ್ದೀರಾ ನೀವು ನೋಡ್ಬೋದು. ಮರಗಳು ಎಷ್ಟು ಉದ್ದಕ್ಕೆ ಉದ್ದಕ್ಕೆ ನಂತರ ಕಡ್ಡಿ ಥರ ಬೆಳ್ಕೊಂಡಿದೆ. ಮತ್ತು ಯಾರೆಲ್ಲ ಈ ಪೈನ್ ಫಾರೆಸ್ಟ್ನ ವಿಸಿಟ್ ಮಾಡಿದ್ದೀರಾ, ಸೊ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಮತ್ತು ನಿಮಗೆ ಹೇಗಿತ್ತು ಈ ಜಾಗದ ಎಕ್ಸ್ಪೀರಿಯೆನ್ಸು ತಿಳಿಸಿ. ಅದು ಬಿಟ್ಟರೆ ಇಲ್ಲಿ ಸ್ಪೆಷಲ್ ಅಂತ ಏನು ಅನಿಸಿಲ್ಲ. ನಾರ್ಮಲಾಗಿ ಮರಗಳು ಉದ್ದಕ್ಕೂ ಬೆಳೆದಿರ್ತದೆ, ತುದಿ ಮಾತ್ರ ಇರ್ತದೆ ಅಷ್ಟೇ, ಬೇರೆ ಏನಿಲ್ಲ. ನಥಿಂಗ್ ಎಲ್ಸ್ ಲೈಕ್ ದಟ್. ಇಟ್ಸ್ ಜಸ್ಟ್ ಲೈಕ್ ದಿಸ್ ಓನ್ಲಿ. ನೋಡ್ತಾ ಇದ್ದೀರಾ ಎಲ್ಲಿ ನಮ್ಮ ಹುಡುಗ? ಇಲ್ಲೇ. ನೋಡಿ, ಒಂದು ಚಿಕ್ಕದಾಗಿ ಫಾಲ್ಸ್ ಹರಿತಿದೆ. ನೋಡೋಕೆ ಅದೊಂದು ಚೆನ್ನಾಗಿದೆ ಆನ್ ದಿ ವೇ ರೋಡಲ್ಲೇ. ಅದು ಬಿಟ್ಟರೆ ಗುಣ ಕೇವು ನನಗೆ ಓವರ್ ರೇಟೆಡ್ ಅನಿಸ್ಬಿಡ್ತು. ಯಾಕೆ ಅಂದರೆ ಅಲ್ಲೊಂದು ಸಾಂಗಿಗೆ ಅದೊಂದು ಮರದ ಬೇರು ಅಷ್ಟೇ, ಬೇರೆ ಏನಿಲ್ಲ ಅಲ್ಲಿ. ಆ್ಯಕ್ಚುಲಿ ಅದು ನಾವು ಅನ್ಕೊಳ್ಳೋ ಥರ ಅಲ್ಲಿ ಆ ಮೂವಿಲಿ ತೆಗ್ದಿರೋದನ್ನ ಎಲ್ಲ ನೋಡೋಕ್ಕಾಗಲಿ ಅಟ್ಲೀಸ್ಟ್ ಒಂದು ಡೀಪ್ನೆಸ್ ಕಾಣುತ್ತೆ, ಏನೂ ಇಲ್ಲ. ಆ ಮರದ ಹತ್ರ ಅವರೆಲ್ಲ ಕುತ್ಕೊಂಡು ಫೋಟೋ ತಗೊಂಡಿರೋದು ಒಂದು ವ್ಯೂ ಒಂದು ಚೆನ್ನಾಗಿದೆ. ಬಿಟ್ಟರೆ ನಥಿಂಗ್ ಮೋರ್. ಜಸ್ಟ್ ಅದೊಂದು ಸಾಂಗು ಆ ಮೂವಿ ಒಂದು ಹಿಟ್ ಆಗಿದೆ ಪ್ಲೇಸು. ಏನಂತೀರಾ? ಕರೆಕ್ಟಾ? ಹೌದು ಒಂದ್ಸರಿ ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ಏನು ಅಂತ ತಿಳ್ಕೊಳ್ಳೋಣ. ಗೈಸ್ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ವಾಲ್ಪರೆಗೆ ಎಂಟ್ರಿ ಆಗ್ತೀವಲ್ಲ, ಸ್ಟಾರ್ಟಿಂಗಲ್ಲಿ ಸಿಗ್ತಕ್ಕಂಥ ಏರ್ ಪಿನ್ ಬೆಂಡ್ಸ್ದು. ಸೊ ಇದು ನಾವೊಂದು ಯಾವುದೋ ಒಂದು ಬೆಂಡಲ್ಲಿ ನಿಂತ್ಕೊಂಡು ಹಿಡ್ದಿರೋ ವೀಡಿಯೋ ನೋಡಿ. ರೋಡ್ಸ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ರೋಡ್ಸ್ನ ಎಂಜಾಯ್ ಮಾಡ್ತಾ ನೆಕ್ಸ್ಟು ಡ್ಯಾನ್ಸ್ ಮಾಡ್ತಾ ಹೋಗ್ಬಿಡೋಣ ಬನ್ನಿ ನಮ್ಮ ವಾಲ್ಪರೆ ಡೆಸ್ಟಿನೇಷನ್ ಕಡೆಗೆ. ಒಂದು ಒಳ್ಳೆ ಸ್ಟೆಪ್ ಹಾಕ್ಕೊಂಡು ಸೊ ನಮ್ಮಿಬ್ಬರು ಡ್ಯಾನ್ಸಲ್ಲಿ ನಿಮ್ಗೆ ಯಾವ ಡ್ಯಾನ್ಸ್ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ. ಸೊ ಇದೇ ಥರ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಜೊತೆಗೆ ಡೇ 3 ವಿಡಿಯೋ ಇದಾಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣ. ಹೀಗೆ ಎಂಜಾಯ್ ಮಾಡೋಣ. ಲವ್ ಯು.